ಇದೀಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಇಡಿ ತನಿಖೆಯಲ್ಲಿ ವಿನಯ್ ಕುಲಕರ್ಣಿ ಹಾಗೂ ಐಶ್ವರ್ಯ ಗೌಡ ನಂಟಿನ ರಹಸ್ಯ ಬಯಲಾಗಿದೆ. ವಿನಯ್ ಬಳಿ ದಿನಕ್ಕೆ 1% ಬಡ್ಡಿಗಾಗಿ 24 ಕೋಟಿ ಸಾಲ ಪಡೆದಿದ್ಲಂತೆ. ಆದ್ರೆ ಹಣ ಕಟ್ಟಲು ಸಮಯ ಕೇಳಿದ್ದಕ್ಕೆ ತನ್ನ ಸ್ನೇಹಿತನ ಹೆಸರಿನಲ್ಲಿ ಕೈ ಸಾಲ ಪಡೆದಿದ್ದಾಗಿ ಅಗ್ರಿಮೆಂಟ್ ಮಾಡಿಸಿದ್ದ ಕುಲಕರ್ಣಿ ಯೋಗೇಶ್ ಗೌಡ ಹತ್ಯೆ ಕೇಸ್ನ ಮಾಫಿ ಸಾಕ್ಷಿಯನ್ನ ಟ್ರ್ಯಾಪ್ ಮಾಡುವಂತೆ ಟಾಸ್ಕ್ ನೀಡಿದ್ರು. ಬಳಿಕ ಸಾಕ್ಷಿ ಬಸವರಾಜ್ ಮುತ್ತಿಗೆಗೆ ಐಶ್ವರ್ಯ ಟ್ರ್ಯಾಪ್ ಮಾಡಿ ಹೈಕೋರ್ಟ್ನಲ್ಲಿ ಈ ಆಡಿಯೋ ನೀಡಿ ಮಾಫಿ ಸಾಕ್ಷಿ ರದ್ದು ಮಾಡಲು ಮುಂದಾಗಿದ್ಲು ಅನ್ನೋದು ಬಯಲಾಗಿದೆ. ಪಾರ್ಕಿಂಗ್ ವಿಚಾರದಲ್ಲಿ ಕಿರಿಕಾಗಿದ್ದಕ್ಕೆ ಕಾರಿಗೆ ಬೇಕು ಅಂತಲೇ ಆಟೋ ಚಾಲಕ ಗುದ್ದಿದ್ದಾನೆ. ಮೈಸೂರು ಬ್ಯಾಂಕ್ ಸಿಗ್ನಲ್ ಪಕ್ಕದ ರಸ್ತೆಯಲ್ಲಿ ಘಟನೆ ನಡೆದಿದೆ. ಒನ್ ವೇನಲ್ಲಿ ನುಗ್ಗಿ ಪೊಲೀಸ್ಗೆ ಹೇಳ್ಕೊ ಅಂತ ರಸ್ತೆಯಲ್ಲಿ ರೌಡಿಸಂ ಮಾಡಿದ್ದಾನೆ. ಬಳಿಕ ಕಾರು ಪಾರ್ಕ್ ಮಾಡಿದ ಜಾಗ ನಂದು ಎತ್ತಲು ಅಂತ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ. ನಿಮ್ಮ ಹೆಸರು ಜೊತೆ ಆಗ್ತೀನಿ ಬೇಕಂದ್ರೆ ಹೇಳಿ. ಬಿಎಂಟಿಸಿ ಸೆಕ್ಯೂರಿಟಿ ಗಾರ್ಡ್ ಮತ್ತು ಡಿಪೋ ಮ್ಯಾನೇಜರ್ ಸೇರಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಸ್ಟೀಲ್ ಗ್ರಿಲ್ಗಳನ್ನು ಕಳ್ಳತನ ಮಾಡಿರುವ ಆರೋಪ ಕೇಳಿಬಂದಿದೆ. ಚಂದ್ರ ಲೇಔಟ್ ಡಿಪೋ 17ರಲ್ಲಿ ಸೆಕ್ಯೂರಿಟಿ ಹೆಡ್ ಗಾರ್ಡ್ ಆಗಿದ್ದ ನಾಗೇಶ್ ಡಿಪೋ ಮ್ಯಾನೇಜರ್ ಹರೀಶ್ ಸಹಾಯದಿಂದ ಕಳ್ಳತನ ಮಾಡಿದ್ದಾರೆ ಅನ್ನೋ ಆರೋಪವಿದೆ. ಬಿಎಂಟಿಸಿಯ ನಿವೃತ್ತ ಅಧಿಕಾರಿ ದೂರು ನೀಡಿದ್ರು. ಶಿವಪ್ರಕಾಶ್ ಬಾಬು ಅನ್ನೋ ತನಿಖಾಧಿಕಾರಿ 2 ಕಬ್ಬಿಣದ ಪೀಸ್ ಕಳ್ಳತನ ಆಗಿದೆ ಅಂತ ಕೇಸ್ ಕ್ಲೋಸ್ ಮಾಡಿದ್ದಾರೆ. ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ 279 ಮಿಸೆಲ್ಸ್ ವೈರಸ್ ಕೇಸ್ ಪತ್ತೆಯಾಗಿವೆ. ಮಕ್ಕಳಲ್ಲಿ ಚರ್ಮದ ಅಲರ್ಜಿ, ಗುಳ್ಳೆಗಳು, ಕಣ್ಣು ಕೆಂಪಗಾಗುವುದು, ಗಂಟಲು ಕೆರೆತ, ಬಾಯಿಯೊಳಗೆ ಬಿಳಿಯಾಗುವುದು ಕಾಣಿಸಿಕೊಂಡ್ರೆ ನಿರ್ಲಕ್ಷ್ಯ ಬೇಡ. ಕೂಡಲೇ ವೈದ್ಯರನ್ನ ಸಂಪರ್ಕಿಸಿ. ಮಕ್ಕಳಿಗೆ ಸರಿಯಾದ ಸಮಯಕ್ಕೆ ಲಸಿಕೆ ನೀಡದ ಕಾರಣ ಈ ವೈರಸ್ ಕಾಣಿಸಿಕೊಳ್ತಿದೆ ಅಂತ ತಜ್ಞರು ಹೇಳ್ತಿದ್ದಾರೆ. ವಿಜಯನಗರದಲ್ಲಿ ಫ್ಲೆಕ್ಸ್, ಕಟೌಟ್ ಮತ್ತು ಬ್ಯಾನರ್ಗಳ ಹಾವಳಿ ಹೆಚ್ಚಾಗಿದೆ. ಇತ್ತೀಚೆಗೆ ವಿಜಯನಗರ ಶಾಸಕ ಕೃಷ್ಣಪ್ಪ ಹಾಗೂ ಪುತ್ರ ಪ್ರಿಯಕೃಷ್ಣ ಕಟೌಟ್ಗಳಿಂದ ಬಸ್ ಪ್ರಯಾಣಿಕರು ಪರದಾಡಿದ್ರು. ಆದ್ರೆ ಈವರೆಗೂ ಯಾವುದೇ ಕ್ರಮ ಆಗಿಲ್ಲ. ಈಗ ಫ್ಲೆಕ್ಸ್ಗಳಿಂದ ಸಿಗ್ನಲ್ ಲೈಟ್ ಕಾಣಿಸ್ತಿಲ್ಲ, ಫುಟ್ಪಾತ್ ಎಲ್ಲಿದೆ ಅಂತ ಗೊತ್ತಾಗ್ತಿಲ್ಲ ಅನ್ನೋ ಸ್ಥಿತಿ ನಿರ್ಮಾಣವಾಗಿದೆ. ಇಡೀ ಏರಿಯಾವೇ ರಸ್ತೆಗಳನ್ನೇ ಕಟೌಟ್ಗಳು ಮುಚ್ಚಿ ಹಾಕಿವೆ.